ಪರಪ್ಪನಗರದಿಂದ ಬಳ್ಳಾರಿ ಜೈಲಿಗೆ ದರ್ಶನನ ಶಿಫ್ಟ್ ಮಾಡಬೇಕು. ಈ ವಿಚಾರದಲ್ಲಿ ಈಗ ಹೀಗೆಲ್ಲ ಪ್ರಕ್ರಿಯೆ ನಡೆಯುತ್ತೆ ಏನು ಅನ್ನುವಂಥ ವಿಚಾರದಲ್ಲಿ ಈಗ ಎಲ್ಲ ಜೈಲಾಧಿಕಾರಿಗಳೇ ನೋಡಿಕೊಳ್ಳುತ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಮಧ್ಯಾಹ್ನ 1:15ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಾರೆ. ಮಧ್ಯಾಹ್ನ 2 ಗಂಟೆ ಬಳಿಕ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. 20ಕ್ಕೂ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸ್ಥಳಾಂತರ ಮಾಡ್ತಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರವನ್ನು ಜೈಲು ಅಥಾರಿಟಿಗೆ ಕೊಟ್ಟಿದ್ದೇವೆ, ಜೈಲು ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ ಅಂತ ಮಾತನಾಡಿದ್ದಾರೆ. ಅದೆಲ್ಲ ಜೈಲ್ ಅಥಾರಿಟೀಸ್ಗೆ ಬಿಟ್ಬಿಟ್ಟಿದ್ದೀವಿ. ನಾವು ಇಟ್ ಈಸ್ ದೇರ್ ಲುಕ್ಔಟ್. ಅದೆಲ್ಲ ಜೈಲ್ ಅಥಾರಿಟೀಸ್ಗೆ ಬಿಟ್ಬಿಟ್ಟಿದ್ದೀವಿ. ನಾವು ಇಟ್ ಈಸ್ ದೇರ್ ಲುಕ್ಔಟ್. ಅದೆಲ್ಲ ಜೈಲ್ ಅಥಾರಿಟೀಸ್ಗೆ ಬಿಟ್ಬಿಟ್ಟಿದ್ದೀವಿ. ನಾವು ಇಟ್ ಈಸ್ ದೇರ್ ಲುಕ್ಔಟ್. ಅದೆಲ್ಲ ಜೈಲ್ ಅಥಾರಿಟೀಸ್ಗೆ ಬಿಟ್ಬಿಟ್ಟಿದ್ದೀವಿ. ನಾವು ಇಟ್ ಈಸ್ ದೇರ್ ಲುಕ್ಔಟ್. ಅದೆಲ್ಲ ಜೈಲ್ ಅಥಾರಿಟೀಸ್ಗೆ ಬಿಟ್ಬಿಟ್ಟಿದ್ದೀವಿ. ಮಧ್ಯಾಹ್ನ 1:15ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ನಂತರ ನ್ಯಾಯಾಂಗ ಬಂಧನ ಇವತ್ತು ಮುಕ್ತಾಯವಾಗಿದೆ ಅಂತ ಕಾಣಿಸುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಇವತ್ತು ನ್ಯಾಯಾಂಗ ಬಂಧನ ಮುಕ್ತಾಯವಾಗಿದ್ದಕ್ಕೇನೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾ ಇರೋದು, ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಈಗ ಮತ್ತೊಂದು ಬಾರಿ ಕೋರ್ಟ್ಗೆ ಹಾಜರುಪಡಿಸಿ ಕರ್ಕೊಂಡು ಹೋಗ್ತಾ ಇರೋದು ಏನು? ಇಲ್ಲ ಅರುಣ್, ಯಾಕಂದ್ರೆ ಇದು ಇವತ್ತು ಅವರ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ಅದಾದ ಬಳಿಕ ಅವರನ್ನ ಶಿಫ್ಟ್ ಅನ್ನ ಮಾಡುವಂಥದ್ದು. ಇನ್ನ ಮುಂದೆ 14 ದಿನಗಳ ಬಳಿಕ ಬಳ್ಳಾರಿ ಜೈಲು ಮತ್ತೆ ಬೇರೆ ಬೇರೆ ಜೈಲುಗಳೇನಿದಾವೆ ಆ ಜೈಲುಗಳ ಮೂಲಕ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವರನ್ನ ಹಾಜರುಪಡಿಸ್ತಾರೆ. ಇವತ್ತು ಅವರ ಕಾಲಾವಧಿ ಮುಕ್ತಾಯ ಆಗಿತ್ತು, ನ್ಯಾಯಾಂಗದ ಅವಧಿ ಮುಕ್ತಾಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರನ್ನ ಹಾಜರುಪಡಿಸಿ ಮತ್ತು ನ್ಯಾಯಾಂಗದ ಅವಧಿ ಏನಿತ್ತು ಅದನ್ನ ವಿಸ್ತರಣೆ ಮಾಡುವಂತ ಪ್ರಕ್ರಿಯೆಗಳನ್ನ ಇವತ್ತು ಕೋರ್ಟ್ ನಲ್ಲಿ ಮಾಡುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.